रेड हैंड आगे हिडिदिरा रेड हैंड आगे मॉम क्या मी जोक कर रही तुम्हें मैं नहीं मॉम पापा ಆಯ್ತು ಒಂದು ಕೈಯಲ್ಲಿ ಸ್ಮೆಲ್ ನೋಡಿ ಕೈಯಲ್ಲಿ ಸ್ಮೆಲ್ ಸುಳ್ಳು ಹೇಳ್ತಾವನಲ್ಲ ಈ ಕಡೆ ನಾನು ಡೈರೆಕ್ಟ್ ಆಗಿ ನೋಡ್ತೀನಿ ಒಳ್ಳೆ ಬೆಳಿ ಒಳ್ಳೆ ಬೆಳ್ದು ಏನ್ ಸಿಗರೇಟ್ ಹೊಡಿತಿದ್ಯಾ ಸೊ ತಮ್ನೇಲ್ ಮತ್ತೆ ಟೈಟಲ್ ನೋಡಿದೀರಾ ಇವತ್ತಿನ ಪ್ಲಾನ್ ಬಂದು ಪ್ರ್ಯಾಂಕ್ ಬಂದು ನಮ್ಮ ಅಪ್ಪ ಅಮ್ಮಂಗೆ ಸೊ ಪ್ಲಾನ್ ಏನು ಅಂದ್ರೆ ಟುಮ್ಗೆ ನಾನು ಫೋನ್ ಮಾಡಿದ್ದೆ ಈಗ ಫೋನ್ ಮಾಡ್ಬಿಟ್ಟು ನಾವು ಬರೋ ಟೈಮ್ ಕರೆಕ್ಟ್ ಆಗಿ ಸಿಗರೇಟ್ ಇಟ್ಕೊಂಡು ನಿಂತಿರು ಅಂಗಡಿ ಮುಂದೆ ಅಂತ ಹೇಳಿದೀನಿ ನಮ್ಮ ಹತ್ರನೇ ಎಲ್ಲಾದ್ರೂ ನಿಂತ್ಕೊಂಡಿರು ಅಂತ ನಮ್ಮ ಅಪ್ಪ ಅಮ್ಮಗೆ ನಾನು ನಮ್ಮ ಅಪ್ಪಂಗೆ ಬಟ್ಟೆ ತೊಗೊಳಕ್ ಕರ್ಕೊಂಡು ಹೋಗ್ತಿದೀನಿ ಹೋಗಿ ಅಂತ ಹೇಳಿರೋದು ಅದಕ್ಕೆ ರೆಡಿ ಆಗಿದ್ದಾರೆ ಅಲ್ಲಿ ಹೋಗಿ ನನ್ನ ತಮ್ಮನ ಕೇಳಿ ಸಿಗರೇಟ್ ನೋಡಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅಂಡ್ ನಾನು ನಮ್ಮ ತಮ್ಮ ಸಿಕ್ಕಾಕೊಂಡ್ಮೇಲೆ ಪ್ರ್ಯಾಂಕ್ ಅಂತ ಹೇಳೋದೇ ಇಲ್ಲ ಹೋಗೇ ಬಿಡು ಮಮ್ಮಿ ಡ್ಯಾಡಿ ಕರ್ಕೊಂಡ್ ಬರ್ತೀನಿ ಪ್ರ್ಯಾಂಕ್ ಮಾಡೋ ಬೋಲ್ ಮೂಗ್ ಹೋಲ್ಕೋ ಪ್ರ್ಯಾಂಕ್ ನಿಂಗೆ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ರಿಯಲ್ ಆಗಿ ಸಿಕ್ಕಾಕೊಂಡಿ ನಾನು ಡೌ ಮಾಡ್ಬಿಟ್ಟು ಅಂದ್ಬಿಡ್ತೀನಿ ಇಬ್ರು ಪ್ರ್ಯಾಂಕ್ ಆಗ್ತಾರೆ ಲಾಸ್ಟ್ ಪ್ರ್ಯಾಂಕ್ ಅಂತ ಹೇಳೋಣ ಲೆಟ್ಸ್ ಗೋ ಹೇಗಿರುತ್ತೆ ರಿಯಾಕ್ಷನ್ ನೋಡೋಣ ಲೆಟ್ಸ್ ಗೋ ಗೈಸ್ ಐ ಆಮ್ ವೈಟಿಂಗ್ ನಮ್ಮ ಅಮ್ಮಂಗೆ ಮುಂಚೆ ನಾನು ಟುಮ್ ಮೇಲೆ ತುಂಬಾ ಡೌಟ್ ಸಿಗರೇಟ್ ಹೊಡಿತಾನ ಅಂತ ಸೊ ಇವತ್ತು ಕನ್ಫರ್ಮೇಶನ್ ಸಿಗುತ್ತೆ ಬನ್ನಿ ಗೈಸ್ ಸೊ ಫೈನಲಿ ಅಂಗಡಿವರೆಗೂ ರೀಚ್ ಆಗಿದ್ದೀನಿ ಸ್ವಲ್ಪ ದೂರ ಇದೀವಿ ಅಂಗಡಿಗೆ ಲೆಟ್ಸ್ ಗೋ ಸೊ ಟುಮ್ ಅಂಗಡಿ ಹತ್ರ ರೆಡಿಯಾಗಿ ನಿಂತಿದ್ದಾನೆ ನಾನು ಇನ್ನೂ ಪ್ರಾಪರಾಗಿ ಪ್ಲಾನ್ ಆಗಿರಲಿಲ್ಲ ಅದಕ್ಕೆ ಫಸ್ಟ್ ಒಂದು ಕಾಫಿಗೆ ಬ್ರೇಕ್ ಹಾಕೋದ್ರೆ ಡೌ ಮಾಡಿ ಬ್ರೇಕ್ ಹಾಕಿದ್ದೀನಿ ನಾನು ಅಪ್ಪ ಮತ್ತೆ ಜಾಸ್ತಿ ಮಾತಾಡ್ತಿಲ್ಲ ಫುಲ್ ಸೈಲೆಂಟ್ ಆಗಿರೋ ಥರ ಇದ್ದೀನಿ ಅಲ್ಲೋ ಸ್ವಲ್ಪ ಜಾಸ್ತಿ ರಿಯಾಕ್ಷನ್ ಕೊಡಲಿ ಅಂತ ಗೈಸ್ ಇವ್ರು ಮಹಾರಾಣಿ ತರ ಒಳಗೆ ಕೂತಿದ್ದಾರೆ ನಮ್ಮ ಅಪ್ಪ ಟೀ ಮತ್ತೆ ಬಿಸ್ಕೆಟ್ ಡೆಲಿವರಿ ಮಾಡಿದ್ದಾರೆ ನಮ್ಮ ಅಮ್ಮಗೆ ಇವತ್ತು ನೋಡಿ ನಾನು ಹುಷಾರಿಲ್ಲಪ್ಪ ಅದಕ್ಕೆ ಏನು ಇದೇನು ಅಷ್ಟೇನಪ್ಪ 40 ವರ್ಷ 20 ವರ್ಷ ಆಯ್ತು ಹುಷಾರಿಲ್ಲ ಅಂತ ಕೇರ್ ಮಾಡ್ತಾ ಇದ್ರೆ ಕೇರ್ ಮಾಡ್ತಾ ಇದ್ರೆ ನಡ್ರಿ ಹೋಗೋಣ ಜಗಳ ಮಾಡಿ ರೆಡಿ ಆಗ್ಬೇಕಲ್ಲ ಅಂತ ಏನ್ ಜಗಳ ನಾವ್ ಜಗಳ ಮಾಡ್ಕೊಬೇಕಾದ್ರೆ ರೆಡಿ ಆಗ್ಬೇಕಲ್ಲ ಏನ್ ಜಗಳ ಮಾಡ್ಬೇಕು ಸುಮ್ನೆ ಹಂಗೆ ಟಾಮ್ ಅಂಡ್ ಜೆರಿ ತರ ಒಂದ್ಸರಿ ದಿನಕ್ಕೆ ಜಗಳ ಆಡ್ತೀರಾ ಅವಾಗ ನಿಮ್ ಡ್ಯಾಡಿಗೆ ಸಮಾಧಾನ ಆಗದಂತೆ ಇಬ್ರು ಆಚೆ ಹೋದ್ರೆ ಬರೀ ಜಗಳ ಆಡ್ಕೊಂಡೇ ಬರೋದು ಅಂದ್ರೆ ಆತರ ದೊಡ್ಡ ಜಗಳ ಅಲ್ಲ ಜಗಳ ಅಷ್ಟೇ ವಾಪಸ್ ಸಾಲ್ಟ್ ಸುಮ್ನೆ ಅದೇನಂದ್ರೆ ಒಂದು ಸ್ಟಾರ್ಟಿಂಗ್ ಡಿಸ್ಟ್ರಿಕ್ಟ್ ಹೋಗ್ತಾ ನಿಮ್ಗೆ ಸ್ಟ್ರಾಂಗ್ ಮಾಡ್ತೀರಿ ನೀವು ಎಲ್ಲ ಫ್ರೆಶ್ ಆಗ್ಬಿಡ್ತಾರಲ್ಲ ಜಗಳ ತಕ್ಷಣ ಮೂಡ್ ಎಲ್ಲ ಇರೋದು ಫ್ರೆಶ್ ಆಗ್ಬಿಡ್ತಾರೆ ನಾನಲ್ಲ ನೀವು ಸ್ಟಡಿ ಆಗ್ಬಿಡ್ತೀರಾ ನಿಲ್ಸು ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ ಅಲ್ಲಿ ನೋಡಿ ಅಲ್ಲಿ ಸಿಗರೇಟ್ ಹೊಡಿತವನೆ ಬನ್ನಿ ಆಚೆ ಬನ್ನಿ ಇಲ್ಲಿ ಬಿಸಾಕ್ದ ಬರಲಿ ಅಪ್ಪಿದೆ ಏನು ಇಲ್ಲಿ ಏನು ರೆಡ್ ಹ್ಯಾಂಡ್ ಆಗಿ ಹಿಡ್ದಿದ್ದೀರಾ ರೆಡ್ ಹ್ಯಾಂಡ್ ಆಗಿ ಅಂಗಡಿ ಹೋ ಎಲ್ಲ ಗೊತ್ತಾಗೋಯ್ತು ಮೈ ನೈ ಇಲ್ಲೇ ಇದೆ ಡಿಎನ್ಎ ಟೆಸ್ಟ್ ಮಾಡಿಸ್ತೀನಿ ಕೈಯಲ್ಲಿ ಸ್ಮೆಲ್ ನೋಡಿ ಉಫನ್ನು ಕನ್ನಡದಲ್ಲಿ ಉಫನ್ನು ಇಲ್ಲೇ ವಿಡಿಯೋ ಇದೆ ನೀನು ಊದ್ತಿರೋದು ವಿಡಿಯೋ ಇದೆ ನನ್ನ ಹತ್ರ ತೋರಿಸ್ಲಾ ನೀನು ಊದ್ತಿರೋದು ವಿಡಿಯೋ ಇದೆ ನನ್ನ ಹತ್ರ ಹಿಂಗೆ ಹಿಡ್ಕೊಂಡು ಹಿಂಗೆ ಅಂತಿದ್ದ ಕೈಯಲ್ಲಿ ಸ್ಮೆಲ್ मॉम क्या मी जोक कर रही तुम्हें मैं नहीं मॉम पापा तू काही सारा क्या तू शुगर क्या मजाक समझे तू शुगर थोड़ा मजाक तुझे नहीं मालूम मालूम होगा इतना मैं तुम्हें इतने बड़े करको आज मैं बोलूं मैंने नहीं होता करको हाँ क्या सारी इल्ले इधे सिगरेट पापा इधे सिगरेट नोड़ी यार तू सीरियस नहीं है तुझे वो मैं नहीं मालूम वो गिको था प्रॉमिस कर अब नहीं मारा नहीं वहां से देख कार से ಏನು देखी मैं ಮಾಮ್ देखो ಮೀ ನೋಡಿ ಅವರು ಇರ್ಲಿ ಬಿಡು ಅಂತಾರ ಅಲ್ಲಿ ನಿಂತ್ಕೊಂಡು ಇಲ್ಲಿ ಅಂಗಡಿಗೆ ಮನೆಗೆ ಬರಲ್ವಾನು ಇಲ್ಲಿ ಇರ್ಲಿ ಬಿಡು ಅಂತಿದ್ದೀರಾ ನೀವು ಆಯ್ತು ಬಿಡಿ ಏನು ಮಾಡಿಲ್ಲ ಕಿಡ್ನಿ
तू बात करना को घर को आके बात कर को मैं बात मैं घर को जाती हूँ आज नको तू हाँ छजा ಇದು ರಿಯಲ್ ಎಮೋಷನ್ ಬಂದ್ಬಿಟ್ಟಿದೆ ಅವ್ರು ಕನ್ನಡದಲ್ಲಿ ಮಾತಾಡ್ತಿಲ್ಲ ಸಾರಿ नहीं करा माँ ಇಲ್ಲೇ ಇದೆಯಲ್ಲ ಪ್ರೂಫ್ ನೋಡಿ ಇಲ್ಲಿ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ ಇಲ್ಲ ಇಲ್ಲ ನೋಡ್ದೆ ನಾನು ಅದನ್ನೇ ಹೇಳ್ತಿರೋದು ಅವ್ನಿಗೆ ಆಯ್ತು ಅವ್ನ ಕೈಯಲ್ಲಿ ಸ್ಮೆಲ್ ನೋಡಿ ಸುಳ್ಳು ಹೇಳ್ತಾವನಲ್ಲ ಈ ಕಡೆ ತೋರ್ಸು. ನಾನು ಡೈರೆಕ್ಟ್ ಆಗಿ ನೋಡಿದ್ದೆ ಹೌದಾ ಡೈರೆಕ್ಟ್ ಆಗಿ ನೋಡೋ ತರ. ಕಾರಿಂದಲೇ ನೋಡ್ಬಿಟ್ಟೆ ಒಂದ್ ಅಮ್ಮ ಮಗನ್ನ ಡೈರೆಕ್ಟ್ ಆಗಿ ಸಿಗರೇಟ್ ಹೊಡಿತಿರೋದ್ ನೋಡ್ತಿದ್ರೆ ಇಟ್ಟಿದ್ದೆ ನಾನು ಸಾಯಿ ಮಾಡಲ್ಲ ಅಂತ ತುಂಬಾ ಮಾತಾಡ್ದೆ. ಒಂದು ಮಗ ಡೈರೆಕ್ಟ್ ಆಗಿ ಸಿಗರೇಟ್ ಹೊಡಿದ್ನ ಅಮ್ಮ ನೋಡಿದಾಗ ಎಷ್ಟು ನೋವಾಗುತ್ತೆ ಎಷ್ಟು जा रहे ನೋವಾಗುತ್ತೆ साइलो मुझे बात करना क्या भी नहीं छोड़ मुझे बहुत बेजार है मैं क्या करूं ನಿನ್ಮೇಲೆ ಮಾತಾಡ್ಬೇಡಿ ಅವನ ಹತ್ರ ಏನೇ ಆದ್ರೂ ಮಾತಾಡ್ಬೇಡಿ ಅವನ ಹತ್ರ ಬಿಟ್ಬಿಡಿ ನೀನ್ ಹೇಳೋದೇನು ನನ್ಗೆ ಗೊತ್ತು ಅವ್ನಿಗೆ ಏನ್ ಮಾಡ್ಬೇಕಂತ ಸಾರಿ ಬಿನಕೋ ತರ ಕಾಲಿಗೆ ಬಿಡಲ್ಲ ಕಾಲಿಗೆ ಬಿಡು ನಂದು ಅವ್ರದಲ್ಲ मुझे बहुत बेजार है मैं कितना कॉन्फिडेंस रखती हूं मैं करते ऐसा काम मेरा बच्चा तू कितना प्रूव कर देना साई ನಿಮ್ ಮುಂದೆನು ಅದು ಅಂಗಡಿ ಮುಂದೆ ಸಿಗರೇಟ್ ಹೊಡಿತಾನಲ್ಲ ಅವ್ನಿಗೆ ಎಷ್ಟು ದಮ್ ಇರ್ಬೇಡ दुकान में तू उससे तू नाइट ड्यूटी करता सिगरेट पीने ಓ ನೈಟು 2 ದಿನ ಆಯ್ತು ಮನೆಗ್ ಬಂದವನು ಇದೇ ಮಾಡ್ತಾರದು ಅವನು ऐसा ಬಂದಿಲ್ಲ ಅವ್ನ ಮನೆಗೆ ಇಲ್ಲಿ ಹೇಳಿ ಆಡಿಯನ್ಸ್ ಕೇಳಿ ಈಗ ಯೂನ್ ಏಜ್ ಆಡಿಯನ್ಸ್ ಎಲ್ಲ ಇರ್ತಾರೆ ಅವ್ರಿಗೂ ಸ್ವಲ್ಪ ಹೇಳಿ ಕನ್ನಡದಲ್ಲಿ ಹೇಳಿ ಸ್ವಲ್ಪ ನಿಜವಾಗ್ಲೂ ಖಂಡಿತ ಎಷ್ಟು ನನ್ನ ಮಗನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇಟ್ಟಿದೆ ಅಂದ್ರೆ ನಾನು ಅವ್ನು ಯಾವಾಗ್ಲೂ ನಾನು ಕೇಳ್ತಿದ್ದೆ ಪ್ರಾಮಿಸ್ ಹಾಕಿ ಹೇಳು ನೀನು ಸಿಗರೇಟ್ ಸ್ಮೋಕ್ ಮಾಡ್ತೀಯ ತುಂಬಾ ಜನ ಕಮೆಂಟ್ ಹಾಕಿದಾಗ ಕೇಳಿದೆ ಅವನಿಗೆ ಅವನೇನಂದ ಮಮ್ಮಿ ನಾನು ಟೇರಣಿಗೂ ನಾನು ಪ್ರಾಮಿಸ್ ಹಾಕಿ ನಾನು ಕುಡಿಯಲ್ಲ ಇವತ್ತು ನಿಮ್ ಮುಂದೆನೆ ಅದನ್ನು ಎಲ್ರು ನನ್ನ ಕಣ್ಣು ಮುಂದೆನೆ ಅಂಗಡಿ ಹತ್ರ ಹಿಂಗ್ ಮಾಡ್ತಾನೆ ಅನ್ಕೊಂಡಿರ್ಲಿಲ್ಲ ನಾವು ನಿಜ ಬಾ ನಮ್ಮ ಬೇಜಾರಾಗೋ ತರ ಮಾಡ್ಬಿಟ್ನಲ್ಲ ಬತ್ತಾ ಚಮ್ನ ಸಭೆ ಹೆಚ್ಚೋಳ್ದ ಬಿಡಪ್ಪ ಮರ್ಯಾದೆ ಇಲ್ಲ ಬಿಡು ಸೈಡ್ ಬಾ ಅಮ್ಮಂದೆ ತಪ್ಕೊಂಬೇಡ ನಮ್ಮ ಅಮ್ಮನ್ ಮುಟ್ಬೇಡ ಕಣ ನೀನು ನಮ್ಮ ಅಮ್ಮನ್ ಮುಟ್ಬೇಡ ನೀನು ಸೈಡ್ ಬಾ ನನ್ನ ರೆಸ್ಪೆಕ್ಟ್ ಇಷ್ಟ ನಮ್ಮ ಅಮ್ಮನ್ ಮುಟ್ಬೇಡ ಏಯ್ ಸೈಡ್ ಬಾರಲ್ಲ ಅಮ್ಮನ್ ಮುಟ್ಬೇಡ ಏಯ್ ಬಿಡ ಸಿಗರೇಟ್ ಹೊಡಿಯೋರು ನಮ್ಮ ಮನೆಗೆ ಬೇಕಾಗಿಲ್ಲ ಬಿಡು ನೀನು ನಮ್ಮ ಮನೆಗೆ ಬರ್ಬೇಡ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸಿಗರೇಟ್ ಹೊಡಿಯೋರು ನಮ್ಮ ಮನೆಗೆ ಬೇಕಾಗಿಲ್ಲ मैं छोड़ अम्मी मैं बोल रही मैं क्या नहीं करा उसको नहीं ಬೇಕು ಬಡ ಹಮಾರೆ ಬಾತ ಕಾಸು ಏ ಕನ್ನಡದಲ್ಲಿ ಜನ ಕೇಳ್ತಾರೆ ಕನ್ನಡದಲ್ಲಿ ನಮ್ಗೆ ಎಲ್ಲಿ ನಮ್ಮ ಮಾತು ಕೇಳೋಶಿರತ್ತೆ ನಮ್ಮ ಪ್ರಾಮಿಸ್ಗಳಿರತ್ತೆ ಇಷ್ಟೇ ನಮ್ಮ ಮಮ್ಮಿ ಏನಾದ್ರು ರೆಸ್ಪೆಕ್ಟ್ ಇಷ್ಟೇ ಇನ್ನ ನಿಮ್ಮ ಮಗ ಒಬ್ನೇ ಸಮೀರ್ ಸಿಗರೇಟ್ ಹೊಡಿಯೋರ್ ಮಗ ಬೇಡ ನಿಮ್ಗೆ ಬ್ಯಾಡ್ ಹ್ಯಾಬಿಟ್ ಅನ್ನೋರು ನನಗೆ ಮಕ್ಕಳೇ ನಾನು ನೀವು ನಿಮಗೆ ಅವ್ರ ಅಂಗಡಿಗೆ ಹೋಗೋದು ಬೇಡ ಸಿಸ್ಟಮ್ಯಾಟಿಕಲಿ ನಾನು ಕಳ್ಸಿದ್ರೆ ನನ್ನ ಮಕ್ಕಳು ಕಾನ್ಫಿಡೆನ್ಸ್ ಅಲ್ಲಿ ಚೆನ್ನಾಗಿರ್ಲಿ ಅವ್ರು ಒಳ್ಳೆ ಬೆಳೀಲಿ ಒಳ್ಳೆ ಬೆಳೆದವ್ರೆ ಒಳ್ಳೆದೇ ಒಳ್ಳೆ ಬೆಳ್ದು ಏನ್ ಸಿಗರೇಟ್ ಹೊಡಿತಿದ್ಯಾ ಸಿಗರೇಟ್ ಹಿಂಗ್ ಎಳ್ಕೊಂಡು ಏನೋ ಮೊಬೈಲ್ ನೋಡ್ಕೊಂಡು ಓಡಾಡ್ತಾವನೆ ಒಳ್ಳೆ ಹೀರೋ ತರ ಎಷ್ಟು ಚೆನ್ನಾಗಿ ನಿಂತಿದ್ದಾರೆ ನೀವ್ ಕಣ್ಣಾರ ನೋಡಿ ನಿಮ್ಗೆ ಎಷ್ಟು ಮನ್ಸು ಹೊಡೆದೋಗಿರಲ್ಲ ಬಂತು ಕಂಟ್ರೋಲ್ ಬಂದೇ ಇಲ್ಲ ಇಲ್ಲಿ ಬೇಡ ಇಲ್ಲಿ ಅಂಗಡಿ ಮುಂದೆ ತೋರಿಸಿದ್ದಾರೆ ಬೇಡಪ್ಪ ನಾನು ಮಾತಾಡ್ಸೋದಿಲ್ಲ ನನ್ನ ಸಾಯಿಲ್ ಮೇಲೆ ನನಗೆ ನಾನು ನಿಜ ಸೀರಿಯಸ್ ಹೋಗಿ ಹೇಳ್ಬಿಟ್ಟು ಅಲ್ಲ ನಾನು ಒಂದ್ ಮಾತು ಒಂದ್ ನಿಮಿಷ ನಾನು ಸೀರಿಯಸ್ ಆಗಿ ಹೇಳ್ತೀನಿ ನೀವೇನೋ ಮಾತಾಡ್ತಿದ್ದೀರಾ ಡ್ಯಾಡಿ ಏನಕ್ಕೆ ಹಂಗೋದ್ರು ಬಂದು ಮಾತಾಡಿ ಬೈಬೇಕು ತಾನೆ ಅವ್ರ ಕರ್ತವ್ಯ ತಾನೆ ಹೋಗಿ ಕರೀರಿ ಕರೆದು ಮಾತಾಡಕ್ ಹೇಳಿ ಅವ್ರ ಡ್ಯಾಡಿ ನಿಮಗೆ ಲೈಫಲ್ಲಿ ತಗೊಂಡ್ರೆ ಟೆನ್ಷನ್ ಸೀರಿಯಸ್ನೆಸ್ ಪ್ರತಿಯೊಂದು ನಿಮ್ಗೆ ನಾನ್ ಮಾಡಿರೋದು ಅವರಲ್ಲ ನೋಡಿ ನಾನು ಸಿಗರೇಟ್ ಕೇರ್ ಮಾಡ್ತಿದ್ದೀನಿ ಅಂದ್ರೆ ಅವ್ರಿಗೆ ನಾನು ಅದಕ್ಕೆ ಕೇರ್ ಮಾಡಿ ಅಂತ ಇದ್ದೀನಿ ಏಯ್ ಅಮರ್ ಕಮ್ಯರ್ ಏಯ್ ಅಮ್ಮ ಮಾಮ್ ಅವನು ಕೇಳಿ ಅವನ ಜೊತೆಗಿರ್ತಾನೆ ಅವ್ನು ಹೊಡಿತಾನ ಏನು ದಿನ ಹೊಡಿತಾನ ಕೇಳಿ ಕಮ್ಯರ್ ನೀನು ದಿನ ಹೊಡಿತ್ಯಾ ಕನ್ನಡದಲ್ಲಿ ಪ್ಲೀಸ್ ಕನ್ನಡದಲ್ಲಿ ಜನನು ನೋಡ್ತಾರೆ ಕಮೆಂಟ್ ಹಾಕ್ತಿದ್ರು ನನಗೆ ನಾನು ಏನಂತಿದ್ದೆ ನನ್ನ ಮಗ ಹಂಗಿಲ್ಲ ಪ್ರಾಮಿಸ್ ಮಾಡಿದ್ದೇನೆ ಅಂತಂದೆ ನನಗೆ ಕಮೆಂಟ್ಸ್ ಎಲ್ಲ ಹಾಕ್ದಾಗೆಲ್ಲ ನಾನು ನಂಬ್ತಿರ್ಲಿಲ್ಲ ನನ್ನ ತಮ್ಮ ಹಂಗಿರಲ್ಲ ನನ್ನ ತಮ್ಮ ಒಳ್ಳೆಯವನು ಸಿಗರೇಟ್ ಎಲ್ಲ ಮುಟ್ಟಲ್ಲ ನಮ್ಮ ಅಮ್ಮ ಹಂಗ್ ಬೆಳೆಸಿಲ್ಲ ಅವನ್ನ ಅಂತ ನಂಬಿಕೆ ಇತ್ತು ಇವತ್ತು ನಮ್ಮ ಅಮ್ಮ ಹೆಸರಿಗೆ ಅವಮಾನ ಮಾಡ್ಬಿಟ್ಟ ಅದು ವ್ಲಾಗಲ್ಲಿ ಅಪ್ಲೋಡ್ ಆಗುತ್ತೆ ನಾನು ಬೇರೆ ಏನು ಬಚ್ಚಿಡಲ್ಲ ಏನು ನಡೀತಿದ್ದೆಲ್ಲ ತೋರಿಸ್ತೀನಿ ಸೊ ಇವತ್ತಿಗೆ ಅವಮಾನ ಆಗೋಯ್ತು ನಮ್ಮ ಅಮ್ಮಂಗೆ ಅಳ್ಬೇಡಿ ಬಿಡಿ ಆಯ್ತು ಸಾರಿ ಬಿಡಿ ಅಯ್ಯ ಸಾರಿ ಕನ್ನಡ ಇಲ್ಲ ದಿನ ಕುಡಿತಾ ಇದ್ದೇನೆ ಆದ್ರೆ ಒದ್ದಾಡದು ಮಮ್ಮಿ ನಿನಗೆ ಹುಷಾರಿಲ್ಲ ಅಂದ್ರೆ ಒದ್ದಾಡದು ಮಮ್ಮಿ ನೀನು ತಿಕ್ಕ ಮುಚ್ಕೊಂಡು ಶೋಕಿಗಳು ಮಾಡೋಕೋದ್ರೆ ನಮಗೆ ಇಲ್ಲಿ ತೊಂದರೆ ಆಗುತ್ತೆ ನಮಗೆ ಇವನು ಮತ್ತೆ ಅವನು ಇನ್ನೊಬ್ಬ ಅಮರ್ ದಿನ ಹೊಡಿಯೋದು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ನೋಡಪ್ಪ ಅವರು ಕಷ್ಟಲ್ಲ ನಾನು ಹೇಳ್ತಿರೋದು ನಾನೇನ್ ಹೇಳಲ್ಲ
ಸಾರಿ ಅಂದ್ರೆ ಆಗಲ್ಲ. ಇವತ್ತಿಗೆ ನಿಮ್ ಮಗ ಒಬ್ನೇ. ಯಾರು ಹಾ, ಓ ನಿಮ್ ಮಗ ಅಲ್ಲ, ಸಿಗರೇಟ್ ಹೊಡಿಯೋ ನಿಮ್ ಮಗ ಅಲ್ಲ. ಬಿಡ ಕೈ, ನಮ್ಮ ಮುಟ್ಬಿಡ ಬಿಡು. ನಮ್ಮ ಹೇಳಿದ್ಮೇಲೆ ನೀನ ಮುಟ್ಟ ನಮ್ಮನ್ನ. ನೀವೇನ್ಪಾ ನೀವು ಒಂದ್ ಸೇಮ್ ಶರ್ಟ್ ಹಾಕೊಂಡ್ ಬಂದ್ಬಿಟ್ಟಿದೀರ ಇಬ್ರು ಸಿಗರೇಟ್ ಪಾರ್ಟ್ನರ್ಸ್ ಹೆಂಗಂದ್ರೆ. ಏನ್ಪಾ ಏನು ದಾರಿಯಲ್ಲಿ ಚೆನ್ನಾಗಿರುತ್ತೆ ನಾವು. ದಾರಿಲಿ ತಾನೇ ಸಿಗರೇಟ್ ಹೊಡಿತಿದ್ದೀವಿ ಅವನು. ಆಯ್ತು, ಇಲ್ಲಿ ಎಲ್ಲ ಮನೆಗೆ ಇಲ್ವಾ? ಆ ಪಾಪ ಇವತ್ತಿನ ಫುಲ್ ಮೂಡ್ ಹಾಕೊಂಡು ಇವತ್ತು ಕೆಲಸ ಮಾಡಕ್ಕಾಗತ್ತ? ಹೆಲ್ತ್ ಇಂಜುರಿಯಸ್ ಟು ಹೆಲ್ತ್ ಅಂತ ಗೊತ್ತು ನಿನಗೆ. ಮೊನ್ನೆ ಹತ್ರ ಸರ್ಜರಿ ಮಾಡಿಸಿ ಇದು ಮಾಡಿದಿರಿ, ಆದ್ರೆ ನೀನ್ ಮತ್ತೆ ಇದೇ ಮಾಡಿದ್ರೆ ಬೇಜಾರಾಗ. ನನಗೆ ಬೇಜಾರಾಗ್ತಿರೋದು ಇದಲ್ಲ, ಅವ್ರು ಏನು ಹೇಳ್ತಿಲ್ವಲ್ಲ, ಬೇಜಾರು ನನಗೆ. ಕರ್ಬಿಟ್ಟು ನಾವು ಹೇಳಕ್ ಹೇಳಿ ಅವ್ರಿಗೆ, ನಂಗೆ ಕಾಂಟೆಂಟ್ ಬೇಕು. बस छोड़ जा बा मैं प्रैंक कर रहा हूं मैं प्रैंक किस कर मैं तुम्हारा कसम प्रैंक कर रहा हूं क्या प्रैंक हो? हां तुम्हारा कसम डैडी का सुने अप्पा वाह बहुत पड़ सच्ची बात ए इरो ನಿಮ್ ಸೈಡ್ ಬಾ. ಏನು ಓ 5 ರೂಪಾಯಿ ಕೊಡ್ತೀನಿ. ನೋ ನನ್ನ ಮಗನೇ ಏನು गाइस प्रॉमिस ಎಳಿತಿದ್ದು ನೋಡಿದ್ರ तू अजय वीडियो मम्मी डैडी ಕರ್ಕೊಂಡ್ ಬರ್ತೀನಿ ಪ್ರಾಂಕ್ ಮಾಡೋ. ಏ ಬಾ ಬೋಲ್ ಮೂಗ್ ಹೋಲ್ತು ಪ್ರಾಂಕ್ ये जोको मम तुम्हारा कसम मम इसका कसम. ಏ ಸುಳ್ ನಾನು ಇಲ್ಲಿ ಹೇಳ್ದೆ ಪ್ರಾಂಕ್, ನನಗೇನ್ ಗೊತ್ತಿತ್ತಾ? अमन कम ब्रो शो द वीडियो हमें वीडियो ले कम ब्रो ವಾಟ್ ಕಮ್ ಬ್ರೋ, ब्रिंग माय फोन ब्रो. मम तुम्हारा कसम प्रैंक कर तूने ಅಯ್ಯ ಪ್ರಾಂಕ್. ನೀವು ಅವನು ಎಳ್ದಿದ್ ನೋಡಿದ್ರಾ ಸಿಗರೇಟ್ ನ? ಅಷ್ಟೇ, ಮುಗೀತು ಅಲ್ಲಿಗೆ. ಅವನು ಸುಮ್ಮನೆ ಹೋಗಿ ಬಿಟ್ಟು ಮಮ್ಮಿ ಡ್ಯಾಡಿ ಕರ್ಕೊಂಡ್ ಬರ್ತೀನಿ ಅಡ್ಡ ವಿಡಿಯೋ ಮಾಡೋದು ಅದಕ್ಕೆ ಮಾಡಿದ್ದು. ಏನೋ ಏನಂತೆ ಏನೋ ಇನ್ನೊಂದು ಸತಿ ವಿಡಿಯೋ ಮಾಡೋಣ ಪ್ರಾಂಕ್ ಮಾಡೋಣ ಅಂತ ಹೇಳು. ಆಕ್ಚುಲ್ ಆಗಿ ಪ್ರಾಂಕ್ ಅಷ್ಟೇ ನಾವು ಪ್ಲಾನ್ ಮಾಡಿದ್ದು. ಬಟ್ ಅವ್ನು ಹೊಡಿತಾನೆ, ಅದು ಬೇರೆ ವಿಷಯ. ಬಟ್ ಇವತ್ ಮಾಡಿದ್ ಪ್ರಾಂಕ್ ನಿಜ ಹೊಡಿಯೋದು ಪ್ರಾಂಕ್. ಅದು ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. 1 ಅವರ್ ನಿಂತು ಕಾಯ್ಕೊಂಡು ನಿಮ್ಗೆ ಬರ್ತೀರಾ ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ನನ್ ಕಾಂಟೆಂಟ್ ಮುಗೀತು. ಹಾ ಏನ್ ಅನ್ನಲ್ವಾ? ಏನಿಲ್ಲ, ಹೇಳ್ತೇನೆ ಇವಾಗ ಪ್ರಾಂಕ್ ಸತಿ ವಿಡಿಯೋ ಮಾಡು. ಏ ಪ್ರಾಂಕ್, ಅದು ಪ್ರಾಂಕ್ ನಿಜವಾಗ್ಲು ಅಂತ ಹೇಳಕ್ ಕೇಳಿದಾನೆ. ಸೇವ್ ಮಾಡು ಅಂತ. ಸಿಗರೇಟ್ ಹೊಡೆದಿದ್ನಲ್ಲ ಮತ್ತೆ ಬ್ರೋ ಶೋ ದ ವಿಡಿಯೋ ಬ್ರೋ. ಅರ್ಧ ಸಿಗರೇಟ್ ಅವ್ರ ಹತ್ರ ಇಸ್ಕೊಂಡ್ ಬಂದಿದ್ದು ನಾನು. ಅವ್ರು ಸೆತ್ತಿ ಇದನ್ನ ಖಾಲಿ ಹಸ್ತದ ತೋರ್ಸು ಪ್ರೂಫ್ ತೋರ್ಸು. ನೀನು ನಾನು ತೋರಿಸ್ತೀನಿ ಕೊಡು. ಡಿಲೀಟ್ ಮಾಡ್ಬಿಡ್ತೀನಿ. ಅಮ್ಮ ಪ್ರೂಫ್ ತೋರಿಸೋನ್ ಗೈಸ್, ಇದು ಪ್ರಾಂಕ್ ಅಂತ ತೋರ್ಸಪ್ಪ. ಏನದು ಏನಿದೆ ನಿನ್ನ ಹತ್ರ? ಇದು ರೀಲ್ಸ್ ಮಾಡ್ತಿರೋದು ಇವನು. ನೀವು ಬಂದಿ ಸಿಗರೇಟ್ ಎಸ್ಬಿಟ್ಟು ಬಂದಿದ್ದು. ಇದು ರೀಲ್ಸ್ ಮಾಡಿ ನೋಡಿ, ಇಲ್ಲಿ ಕಟ್ ಆಗಿ ಸಿಗರೇಟ್ ಇಟ್ಕೊಂಡಿರೋದು ನಾನು. ಕಟ್ ಆಗಿರೋದಲ್ಲ, ಫುಲ್ ಅದು. ನೋಡಿ ಅಲ್ಲಿ ಅವತ್ತು ಇಸ್ಕೊಂಡ್ ಬಂದಿದ್ದು. ಸುಳ್ಳು ಹೇಳ್ತಾವನೆ ಪ್ರಾಂಕ್ ಅಂತ. ಎಷ್ಟು ಸುಳ್ಳು ಹೇಳ್ತೀವಲ್ಲ ಈ ಸಾಯಿಲ್. ಮಾಮ್ ನಾನೇ ವಿಡಿಯೋ ಮಾಡ್ಕೊಳ್ಳಿ. ಅಲ್ಲ ಕಣೋ, ಅಷ್ಟು ದೇವ್ರಂತ ತಾಯಿ ಇರ್ಬೇಕಾರೆ ಅವ್ರಿಗೆ ಯಾಕೋ ನೋವು ಮಾಡ್ತೀಯ? ಇಂತ ಅಣ್ಣ ಇರೋನಲ್ಲ ಮಾಮ್. ಸಚ್ಚಿ ಬಿ ನೈ ಮಿ ಪ್ರಾಂಕ್ ರಿಯಾಲಿಟಿ ತೋರಿಸ್ತೀನಿ. ಏನ್ ರಿಯಾಲಿಟಿ ಆಯ್ತು ತೋರ್ಸು ನೋಡಿ. ಇವ್ನ್ ರಿಯಾಲಿಟಿ ನಾನು ತರ್ತೀನಿ ಗೈಸ್ ಆಚೆ. ಇವ್ನು ರಿಯಲ್ ಆಗಿ ಹೊಡಿಬೇಕಾದ್ರೆ ಒಂದು ರೆಡ್ ಹ್ಯಾಂಡ್ ಆಗಿ ಹಿಡಿತೀನಿ ಗೈಸ್. ಬನ್ನಿ ಈಗ ಬಟ್ಟೆ ಶಾಪಿಂಗ್ ಮಾಡೋಣ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ವಿಡಿಯೋ करने बुलाता हूं मुझे. ಯಾ ಸಿಗರೇಟ್ ಹೊಡೆ ರೆಡ್ ಹ್ಯಾಂಡ್ ಸಿಕ್ಕಾಕೊಂಡವನೆ. ಸೇವ್ ಮಾಡಿದೀನಿ ಗೈಸ್, ಫ್ರಾಂಕ್ ಅಂತ ಹೇಳಿ ಡೌ ಮಾಡಿದೀವಿ. ಜೀವನದಲ್ಲಿ ವಿಡಿಯೋ ಮಾಡೋದು ಅವ್ನು ವಿಡಿಯೋದಲ್ಲಿ ಕಾಣಿಸ್ಕೊಳ್ಳಲ್ಲ ಗೈಸ್. ನಾನು ಸಿಗರೇಟ್ ಹೊಡಿಯೋ ಮಗ ಇದ್ದಾನೆ ಅಂತ ಬೇಜಾರಾಗ್ತಿಲ್ವಾ ಇಬ್ಬರಿಗೂ? ಇಲ್ಲ, ಹೇಳ್ದ ಅವನು ಹೊಡಿಯಲ್ಲ ಅಂತ ಹೇಳಿದ್ದಾನೆ. ಅವ್ನು ನೀನು ಪ್ರ್ಯಾಂಕ್ ಮಾಡಿದೆ ಅಂತ ಹೇಳಿದ್ದಾನೆ, ಅದನ್ನ ನಂಬ್ತೀನಿ ನಾನು. ಇನ್ನೋಸೆಂಟ್ ಅಮ್ಮಂದಿರಿದ್ರೆ ಮಕ್ಳು ಏನೇನು ಆಟ ಆಡಿಸ್ತಾರೆ ಅಂತ ಇದೇ ಪ್ರೂಫ್ ಗೈಸ್. ಸಾಯಿ ಮಾಮ್ ನೈ ಮಾಮ್ ಏ ತು ಮೂಡ್ ಲಗಾ ವಿಡಿಯೋ करता क्या ಮೂಡ್ ಲಗಾ. ಇದೇ ಪ್ರೂಫ್ ಗೈಸ್. ನೋಡಿ, ಇಂತ ಕಿಲಾಡಿ ಮಕ್ಳು ಇರ್ತಾರೆ. ಹೌದು, ನಾನೇ ಕಿಲಾಡಿ. ಸರಿ, ನಾನು ಒಂದೊಂದು ಐತೆ. ಪ್ರ್ಯಾಂಕ್ ಮಾಡ್ಬೇಕು ಸುಳ್ಳು ಹೇಳ್ಬಿಟ್ಟು ಹಿಂಗ್ ಮಾಡ್ತೀಯ. ರೆಡ್ ಹ್ಯಾಂಡ್ ಆಗಿ ಹಿಡ್ದಿಲ್ಲ ನಾನು ಅಷ್ಟೇ. ರೆಡ್ ಹ್ಯಾಂಡ್ ಏನಿದೆ ಎಲ್ಲ ಮಾಡ್ರಿಪ್ಪ ನೀವು ಬಿಟ್ಟಿದ್ದು. ಬಟ್ ಮನ್ಸ್ ನೋಸ್ಬಿಡಿ ತಾಯಿದು. ಲೆಡ್ ಹ್ಯಾಂಡ್ ಇಲ್ತೇನೋ. ಇಲ್ಲಿ ಬನ್ನಿ. ಇಲ್ಲಿ ಈ ಬೂಮರ್ ಏನಕ್ಕಿತ್ತೆ? ಏನಕ್ಕೆ ಈ ಬೂಮರ್ ಇದೆ? ಬೂಮರ್ ಎಲ್ಲಾರು ತಿಂತಾರೆ. ಸೆಂಟರ್ ಫ್ರೆಶ್ ಏನಕ್ಕಿದೆ?
ಹೌದಾ ನಿಂದಲ್ವಾ ಇಲ್ಲ ತಿಂತಾರೆ ಎಲ್ಲ. ನಿಂದಲ್ವಾ ಸೈಲ್? ಇಲ್ಲಿ ಕ್ಯಾಮ್ರಾ ಕಣ್ಣಿಟ್ ಜೀವನ ತಿನ್ನೋ ಅಭ್ಯಾಸನೇ ಇಲ್ಲ. ಹೌದಾ? ಸಿಗರೇಟ್ ಹೊಡೆದು ಏಯ್ ತಿಂತೀಯಾ ನೋಡಿ? ಸಿಗರೇಟ್ ಹೊಡೆದು ನಾನು ಅಲ್ಲ ಸಿಗರೇಟ್ ಹೊಡೆದ ಅಭ್ಯಾಸ ಇದೆಯಾ? ಇಲ್ಲ. ನಿಮ್ಮ ಅಮ್ಮನೇ ತಿಂತಾಳ್ ಬಿಡು. ಏನು? ಎಲ್ಲ ತಿಂತಾರೆ. ಆಯ್ತು ಪ್ರಾಂಕ್ ಮಾಡಿದ್ದದು ನಮ್ಮ ತಮ್ಮನ ಜೊತೆ ಸೇರಿ ನಿಮಗೆ ಪ್ರಾಂಕ್ ಮಾಡಿದ್ದು. ಅವ್ನು ರಿಯಲ್ ಆಗಿ ಎಲ್ಲ ಹೊಡಿತಾನೆ ನನಗೆ ಗೊತ್ತಿಲ್ಲ, ಬಟ್ ಇದು ಪ್ರಾಂಕ್ ಮಾಡಿದ್ದು ನಾನು. ಇದು ಪ್ರಾಂಕ್ ಮಾಡಿದ್ದು. ಒತ್ತಿ ಹೇಳೋದು ಏನ್ ಬೇಕಾಗಿಲ್ಲ. ಅವ್ನು ರಿಯಲ್ ಆಗಿ ಹೊಡಿತಾನೋ ನನಗೆ ಗೊತ್ತಿಲ್ಲ, ಅದನ್ನ ನಾನು ಹೇಳಲ್ಲ, ಬಟ್ ಇದು ಪ್ರಾಂಕ್ ಆಗಿರೋದು. ಮಿಕ್ಕಿದ್ ನೀವು ರಿಸರ್ಚ್ ಮಾಡ್ಕೊಳ್ಳಿ. ಗೈಸ್ ಫೈನಲಿ ಎಲ್ಲ ಹೊಡ್ತಾ ಇದಾರೆ. ನಾನು ಗೈಸ್ ಅಲ್ಲಿಂದ ಹೊಡ್ತಾ ಇದೀವಿ. ರಿಯಾನ್ ಅವರೇ ಏನಂತೀರಾ ಲಾಸ್ಟ್ ಸಿಗರೇಟ್ ಹೊಡಿಯೋರ್ಗೆ ಯಾರಿಗಾದ್ರು ಆಡಿಯನ್ಸ್ಗೆ? ಸಿಗರೇಟ್ ಹೊಡೆಯೋರಿಗೆ ಒಂದೇ ಹೇಳೋದು, ಹಾ ಸಿಗರೇಟ್ ಈಸ್ ಇಂಜೂರಿಯಸ್ ಫಾರ್ ಹೆಲ್ತ್. ಆಮೇಲೆ ಸೊ ಪ್ಲೀಸ್ ಡೋಂಟ್ ಸ್ಮೋಕ್. ಪಕ್ಕದಲ್ಲಿರೋರ್ಗೆ ಹೇಳಿ ಫಸ್ಟ್. ಪಕ್ಕದವ್ರಿಗೂ ಹೇಳ್ತಿರೋದು, ಎಲ್ಲರಿಗೂ ಸೇರಿಸಿರೋದು. ಈಗ ನಿಮ್ಮ ಮಗಂಗೆ ಏನ್ ಹೇಳ್ತೀರಾ? ಹಾ ಫಸ್ಟ್ 2 ಮಿನಿಟ್ಸ್ ನನಗೆ ನಿಜವಾಗ್ಲೂ ಬೇಜಾರಾಯ್ತು, ಶಾಕ್ ಆಯಿತು. ಹಾ ಅದು ರೆಡ್ ಹ್ಯಾಂಡ್ ಸಾಹಿಲ್ ಹೆಂಗಿತ್ತು ಪ್ರಾಂಕ್? ಸಾಹಿಲ್ ಅಂತೇಳಿ 2 ಮಿನಿಟ್ಸ್ ಅಲ್ಲಿ ನನಗೆ ಹೆಂಗಿತ್ತು ಪ್ರಾಂಕ್? ನನ್ ಬಾಟಲ್ ನಿಮ್ಗೆ ಗೊತ್ತಾಯ್ತಾ ಪ್ರಾಂಕ್ ಅಂತ? ನಿಮ್ಗೂ ಗೊತ್ತಾಗಿಲ್ಲ, ನಿಮಗ್ ಗೊತ್ತಿರೋದೇ ವಿಷಯ ಅಲ್ವಾ? ನೀವು ಮಾತಾಡಲ್ಲ, ನಿಮ್ಮ ಮಕ್ಳಿಗೆ ನಿಮ್ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ನಂದೇನ ರೆಸ್ಪಾನ್ಸಿಬಿಲಿಟಿ? ಕಾಯ್ತಾ ಇದ್ರ ತಾನೆ. ನಂದೇನ ರೆಸ್ಪಾನ್ಸಿಬಿಲಿಟಿ? ಅಲ್ಲ ಈಗ ಹೇಳಿ. ಅಲ್ಲ ಹೌದಾ ಇಲ್ವಾ? ಅಲ್ಲ ಈಗ ಹೇಳಿ ನೀವು. ನಿನ್ಗೆ ಅಷ್ಟು ತಲೆ ಇಲ್ಲ ಮನೆ. ದಾರಿಯಲ್ಲಿದ್ದಾಗ ಮಕ್ಕಳು ಹೆಂಗ್ ನೋಡ್ಕೋಬೇಕು ಅಷ್ಟು ತಲೆ ಇಲ್ಲ. ಏನು ಸಿಗರೇಟ್ ಕುಡಿದ ದಾರಿಯಲ್ಲಿ ಸೈಡಲ್ಲಿ ತಗೊಂಡ್ಬಿಟ್ಟು ಮನೆಗ್ ಬಂದಾಗ ನೀನ್ ಕುಡಿಬೇಡಪ್ಪ ಇವಾಗ ಅಂತ. ಆಯ್ತು ಇವಾಗ ಬಿಟ್ಬಿಟ್ಟು ನಾ ಇವಾಗ ಮನೆಗ್ ಜಗಳ ಹಿಂಗೆ ಮಾತಾಡ್ಸ್ಬೇಕು. ಇವ್ ನೋಡ ಅವ್ನ್ ಮೂಡ್ ಆಫ್ ಆಗಲ್ವಾ ಅಂಗಡಿ. ಗೈಸ್ ಯಾರಾದ್ರೂ ನನ್ನ ಕರೆದ್ಬಿಟ್ಟು ಸಮೀರ್ ನಿಮ್ ಸ್ಪೆಷಲ್ ಟ್ಯಾಲೆಂಟ್ ಏನು ಅಂದ್ರೆ ಇಬ್ರು ಚೆನ್ನಾಗಿರೋರ್ ಮಧ್ಯೆ ಜಗಳ ಹಚ್ತೀನಿ ಅಂತ ಹೇಳ್ತೀನಿ ನಾನು. ಬಾಯ್ ಹುಷಾರ್.